ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ. ಮುಂದೇನು ಎಂಬುದು ಈಗ ಸದ್ಯ ನೋಡಬೇಕು. ತನಿಖೆ ವಿಚಾರದಲ್ಲಿ ಒಂದಷ್ಟು ಗೊಂದಲ ಕೂಡ ಇದೆ. ಅದೇನು ಅಂತ ನೋಡೋಣ. ಗೊಂದಲ ಏನಿದೆ ನನಗೆ ಗೊತ್ತಾಗ್ತಿಲ್ಲ. ಏನೋ ಅವ್ರಿಗೆ ಬಂಧನ ಭೀತಿ ಇಲ್ಲ ಅಂತ. ಸಿ, ದಿ ಅರೆಸ್ಟ್ ಮ್ಯಾಂಡೇಟರಿಯಾಗಿ ಆಗಲೇಬೇಕು ಅನ್ನುವಂತಹ ಪ್ರಕರಣವಲ್ಲ. ಕಾರಣ ಸಾಕ್ಷ್ಯನಾಶ, ಸಾಕ್ಷಿಗಳಿಗೆ ಬೆದರಿಕೆ, ಇದ್ಯಾವು ಆಗದೇ ಇರೋ ಹಂತವನ್ನು ಅದು ದಾಟಿಬಿಟ್ಟಿದೆ. ಈ ಪ್ರಕರಣದ 80% ಅಂತ ನಾನು ಅನ್ಕೋತೀನಿ. ಅಷ್ಟು ದಾಖಲೆಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಇದೆ. ಹೊಸದಾಗಿ ಯಾರು ಏನು ತರಬೇಕಾಗಿದ್ದಂಗೆ ಇಲ್ಲ. ಅಲ್ಲಿಗ ಎಲ್ಲ ಬಂದ್ಬಿಟ್ಟಿದೆ ಆಚೆಗದು. ಆಲ್ಮೋಸ್ಟ್ ಇಫ್ ನಾಟ್ ದಿ ಆಕ್ಚುಯಲ್ ಫೈಲ್ ಬಂದ್ಬಿಟ್ಟಿದ್ದಂಗಿದೆ. ಹಾಗಾಗಿ ಬಂಧನದ ಅವಶ್ಯಕತೆ ಇದೆ ಅಂತಲ್ಲ. ಅಂಡ್ ಅಗೈನ್ ಇಟ್ ಇಸ್ ಲೆಫ್ಟ್ ಟು ದಿ ತನಿಖಾಧಿಕಾರಿ. ಜಾಮೀನು ಪಡಿಬೇಕು ಅನ್ನೋ ಸ್ಥಿತಿ, ಜಾಮೀನು ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದು ಬಂಧನದ ಸ್ಥಿತಿ ಇದ್ರೆ ಮಾತ್ರ. ಇಲ್ಲದೇ ಇದ್ರೆ ಇಲ್ಲ. ಮೊದಲು ದೂರುದಾರರಿಂದ ದಾಖಲೆ ಸಂಗ್ರಹ ಅಂತಾರೆ, ಮಾಡ್ಬೋದು. ಅವ್ರು ಈಗಾಗಲೇ ಕೊಟ್ಟಾಗೋಗಿರುತ್ತೆ. ಪರಿಶೀಲನೆ ಬಳಿಕ ವಿಚಾರಣೆ ಮಾಡ್ಬೋದು. ಅನಿವಾರ್ಯ ಅಂದರೆ ಆರೋಪಿಗಳಿಗೆ ನೋಟಿಸು. ಅನಿವಾರ್ಯವಾದರೆ ಆರೋಪಿಗಳಿಗೆ ನೋಟಿಸ್ ಅನ್ನೋದು ತಪ್ಪು. ಆರೋಪಿಗಳಿಗೆ ನೋಟಿಸ್ ಹೋಗಲೇಬೇಕು. ದೂರುದಾರರಿಂದ ಸಂಗ್ರಹಿಸಿ ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ನೀನು ಮಾಹಿತಿ ಕೊಡು ಅಂದ್ಬಿಟ್ಟು ಆರೋಪಿಗೆ ನಾನು ನೋಟಿಸು ಕೊಡಲ್ಲ, ರಿಪೋರ್ಟ್ ಬರೀತೀನಿ ಅಂದ್ರೆ ನೋಬಡಿ ವಿಲ್ ಅಕ್ಸೆಪ್ಟ್ ಇಟ್. ಸರ್, ಈಗ ನೀವು ಆಗ್ಲೇ ಹೇಳ್ತಾ ಇದ್ದಿ ದಾಖಲೆನೇ ಇಲ್ಲಿ ಮೂಲ ಮಾತಾಡೋದು. ಆದ್ರೂ ಡಿಫೆನ್ಸ್ ಏನು ನಿಮ್ದು? ಅವ್ರ ಹತ್ರ ಏನಾರು ಇದ್ರೆ ಅವ್ರು ಕೊಡ್ಬೇಕಲ್ಲ. ಅದು ಹೇಳ್ತಿರೋದು ಇವ್ರು ಸಂಗ್ರಹ ಮಾಡೋದು ಬೇರೆ, ಅವ್ರು ಕೊಡ್ಬೇಕಲ್ಲ ಏನಾರು ಇದ್ರೆ. ಅದಕ್ಕೆ ಬಂದೇ ಬರುತ್ತೆ. ಇದೆಲ್ಲ ಆದ ಮೇಲೆ 3 ತಿಂಗಳ ವರದಿ. ಹಾಗಾದ್ರೆ ಅವರಿಂದ ಆರೋಪಿಗಳಿಗೆ ನೋಟಿಸು ಅಂತಂದ್ರೆ ಅದರಲ್ಲಿ ಮುಖ್ಯಮಂತ್ರಿಗೂ ನೋಟಿಸ್ ಹೋಗ್ಬೋದು, ಅವ್ರ ಪತ್ನಿಗೂ ಹೋಗ್ಬೋದು, ಅವ್ರು ಒಳಗಡೆ ಹೋಗಿ ವಿವರಣೆ ಕೊಡಬಹುದು, ಏನೋ ಒಂದು ಮಾಡ್ಬೋದು. ಗೊಂದಲ ಏನು? ಒಂದೇ ಕೇಸ್ ಎರಡೆರಡು ತನಿಖೆ ಅಂತಿದ್ದಾರೆ. ಎರಡೆರಡು ತನಿಖೆ ಅಂದರೆ 2 ನ್ಯಾಯಾಲಯಗಳಿಗೆ ಸ್ಥಾಪಿತವಾದಂತೆ ಇರುವಂತಹ ತನಿಖೆ ಅಲ್ಲ ಇದು. ಒಂದು ಜುಡಿಷಿಯಲ್ ಕಮಿಷನ್ ಅದಷ್ಟೇ. ಹೌದು, ಸರ್ಕಾರ ಮಾಡಿದೆ ಒಂದು. ಜುಡಿಷಿಯಲ್ ಕಮಿಷನ್ಗೂ ರೆಗ್ಯುಲರ್ ನಮ್ಮ ನ್ಯಾಯಾಲಯಗಳಲ್ಲಿ ನಡೀತಿರೋ ಕೇಸನ್ನು ಎರಡೆರಡು ಅಂತ ಹೇಳಲಿಕ್ಕೆ ಬರಲ್ಲ. ಜುಡಿಷಿಯಲ್ ಕಮಿಷನಿನ ಎನ್ಕ್ವೈರಿ ಕೆನಾಟ್ ಸೂಪರ್ಸೀಡ್ ದಿ ರೆಗ್ಯುಲರ್ ಲಾ ಕೋರ್ಟ್ ಇದನ್ನ ವಿಚಾರಣೆನ ಸೂಪರ್ಸೀಡ್ ಮಾಡಕ್ ಬರಲ್ಲ. ಅದು ಹಂಗ್ ಮಾಡಕ್ ಬರಲ್ಲ. ಹಂಗ್ ಮಾಡ್ಬಿಟ್ರೆ ಆಮೇಲೆ ಕತೆ ಆಗ್ಬಿಡುತ್ತೆ. ಆಮೇಲೆ ಎಲ್ಲರೂ ಒಂದೊಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಇನ್ನೊಂದು ಕೇಸ್ ಹಾಕಕ್ಕಾಗಲ್ಲ, ಯಾರು ತನಿಖೆ ಮಾಡೋಕ್ಕಾಗಲ್ಲ ಆಮೇಲೆ ಅಂತ. ಹಂಗಾಗಲ್ಲ ಅದು. ಜುಡಿಷಿಯಲ್ ಎನ್ಕ್ವೈರಿ ಐದರ್ ವಿಲ್ ಹ್ಯಾವ್ ಟು ವೇಟ್ ಆರ್ ವೈಂಡ್ ಅಪ್ ಆಗಬೇಕು. ಎರಡರಲ್ಲಿ ಒಂದು. ನನ್ನ ಸಜೆಷನ್ ವೈಂಡ್ ಅಪ್ ಆಗೋದು ಬೆಟರ್. ಜುಡಿಷಿಯಲ್ ಕಮಿಷನ್ಗಳು ದೇಶದಲ್ಲಿ ಜುಡಿಷಿಯಲ್ ಕಮಿಷನ್ಗಳನ್ನೇ ತೆಗಿಬೇಕು. ನನ್ನ ಪ್ರಕಾರದಲ್ಲಿ ಅದನ್ನೇ ತೆಗಿಬೇಕು. ನನಗೆ ಇಲ್ಲಿ ಮಾಡ್ತಿರೋರ ಬಗ್ಗೆ ಅಲ್ಲ. ಅದರಿಂದ ಯಾವ ಪ್ರಯೋಜನವೂ ಇಲ್ಲದಂತಹ ವ್ಯರ್ಥ ಕಾಲಹರಣ ಮತ್ತು ವೆಚ್ಚ ಅಷ್ಟೇ. ಅದು ಅದರಿಂದ ಬೋಗಸ್. ಅದು ತೆಗಿಬೇಕು. ಅದನ್ನ ಆ ಜುಡಿಷಿಯಲ್ ಕಮಿಷನ್ ಆಕ್ಟ್ ಕಿತ್ತಾಕ್ಬೇಕು. ಫಸ್ಟ್ ಪಾಯಿಂಟ್ ಅದು ರಾಜಕಾರಣಿಗಳು ಅಥವಾ ಆಳುವ ವರ್ಗ ತನ್ನ ರಕ್ಷಣೆಗೆ ಇಟ್ಟುಕೊಂಡಿರುವ ಮಗದೊಂದು ಅಸ್ತ್ರ ಅಷ್ಟೇ. ಅನ್ಲೆಸ್ there is a court ordered judicial inquiry where the report goes back to court directly. ಹಾಗಿದ್ರು ಓಕೆ, ಅಟ್ಲೀಸ್ಟ್. ಇದೇನಿದು? ಅದಕ್ಕೊಂದು ಕಾಲಮಿತಿ ಇಲ್ಲ. ಅದಕ್ಕೆ ಅದು ಯಾವಾಗ ರಿಪೋರ್ಟ್ ಕೊಡಬೇಕು ಅಂತಿಲ್ಲ. ಅದಕ್ಕೆ ಕೊಡೋ ಟರ್ಮ್ಸ್ ಆಫ್ ರೆಫರೆನ್ಸ್ ಇವರೇ ಕೊಡೋದು. ಯಾರು ಆರೋಪದಲ್ಲಿ ಇರ್ತಾರೋ ಅವರೇ ಕೊಡ್ತಾರೆ. ಭಾಳ ಸರಿ. ಆಮೇಲೆ ಅದನ್ನು ಕೊಟ್ಟ ಮೇಲೆ ಇವ್ರು ಸ್ವೀಕಾರ ಮಾಡಿದ್ಮೇಲೆ ಅದನ್ನು ಮಂಡನೆಗೆ ಕಾಲಮಿತಿ ಇಲ್ಲ. ಅಗೈನ್ ಅದಾದ ಮೇಲೆ ಅದ್ರ ಮೇಲೆ ತೀರ್ಮಾನ ತಗೊಳ್ಳೋ ಕಾಲಮಿತಿ ಇಲ್ಲ. ಯಾವ ಸುಖಕ್ಕೆ ಅದು ನಡಿಬೇಕದು? ಹಾಗಾಗಿ ನಂಗೆ ಕಾಣಲ್ಲ. ಈ ಪ್ರಕರಣದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ಹೆಸರು ಇದರಲ್ಲಿ ಇದೆ ಒಂದು ಕೇಸು. ಬಟ್ ಇಟ್ ವಿಲ್ ನಾಟ್ ಕಮ್ ಇನ್ ದ ವೇ. ಅದು ಸೂಪರ್ಸೀಡ್ ಮಾಡಕ್ಕೆ ಬರಲ್ಲ ರೆಗ್ಯುಲರ್ ಕೋರ್ಟ್ಗಳ ತೀರ್ಪು ಮತ್ತು ಅವುಗಳ ಕಾನೂನಿನ ಪ್ರಕ್ರಿಯೆಯನ್ನ ಮಾಡಕ್ ಬರಲ್ಲ. ಅದು ಹಂಗೆ ಮಾಡಕ್ಕಾಗಲ್ಲ. ದಾಖಲೆಗಳೆಲ್ಲ ಅವ್ರ ಹತ್ರ ಇರುತ್ತಲ್ಲ ಸರ್. ಈಗ ಯಾರ ಹತ್ರ? ಅದೇ ಕಮಿಟಿ ಮಾಡಿ. ದಿ ಕೋರ್ಟ್ ಕ್ಯಾನ್ ಸಮನ್. ನೋ ಜುಡಿಷಿಯಲ್ ಕಮಿಷನ್ ಇಸ್ ಅಬೌವ್ ದಿ ಕೋರ್ಟ್. ಯಾರು ಮೇಲಕ್ಕೆ ಹೋಗಕ್ಕಾಗಲ್ಲ ಅವರು. ಹಂಗಾಗಿ ದಿ ಕೋರ್ಟ್ ಕ್ಯಾನ್ ಸಮನ್, ಸಬ್ಮಿಟ್ ದೋಸ್ ಪೇಪರ್ಸ್ ಅಂತ. ಅದೆಂಗಾಗತ್ತೆ? ಹಂಗಾಗಲ್ಲ.